ಸ್ನೇಹಿತರೆ ನಮಸ್ಕಾರ. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ದ್ವೇಷದ ವಿಷವರ್ತುಲ. ಇದರ ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ದ್ವೇಷ ಮಾಡುವ ವ್ಯಕ್ತಿಯ ಮನಸ್ಸು ಸದಾ ಉದ್ವಿಗ್ನವೂ ಕಹಿಯೂ ಆಗಿರುತ್ತದೆ. ದ್ವೇಷ ಮನಸ್ಸನ್ನು ಸಂಕುಚಿತಗೊಳಿಸುವುದು, ಅರಿವಿನ ಶಕ್ತಿಯನ್ನು, ವಿಚಾರ ಶಕ್ತಿಯನ್ನು ತೀವ್ರವಾಗಿ ಮೊಟಕುಗೊಳಿಸುವುದು. ದ್ವೇಷ ಕಪ್ಪು ಕನ್ನಡಕ ಧರಿಸಿದಂತೆ ನಮ್ಮ ಎಲ್ಲ ಅನುಭವಗಳನ್ನು ಕಾರ್ಮೋಡ ಆವರಿಸಿದಂತಾಗುತ್ತದೆ. ಆಗ ದ್ವೇಷ ವೃದ್ಧಿಯಾಗುತ್ತಾ ಹೋಗುತ್ತದೆ. ಇತರರಲ್ಲಿ ನೀವು ಯಾವುದನ್ನು ತೀವ್ರವಾಗಿ ದ್ವೇಷಿಸುತ್ತೀರೋ ಅದು ನಿಮ್ಮ ಮನಸ್ಸಿನಲ್ಲೇ ಬೀಡು ಬಿಡುವುದು. ದ್ವೇಷವನ್ನು ಪಡೆಯುವ ವ್ಯಕ್ತಿ ವ್ಯಥಿತನಾಗಿ ತಾನೂ ದ್ವೇಷ ಮಾಡತೊಡಗುತ್ತಾನೆ. ದ್ವೇಷ ಮಾಡುವ ವ್ಯಕ್ತಿ ಪ್ರತೀಕಾರ ಮನೋಭಾವನೆಯಿಂದ ಉರಿಯುತ್ತಾ ಇರುತ್ತಾನೆ. ದ್ವೇಷ ಮಾಡುವ ವ್ಯಕ್ತಿಯ ಆರೋಗ್ಯಕ್ಕೆ ಹಾಗೂ ಮಾನಸಿಕ ಶಾಂತಿಗೆ ವಿಪರೀತ ಹಾನಿ ಕಟ್ಟಿಟ್ಟದ್ದು. ದ್ವೇಷವನ್ನು ಅನುಭವಿಸುವ ವ್ಯಕ್ತಿ ದ್ವೇಷ ಮಾಡುವವನನ್ನು ತಿರಸ್ಕಾರದಿಂದ ನೋಡುತ್ತಾನೆ. ದ್ವೇಷ ಮಾಡುವವನ ಮನಸ್ಸಿನಲ್ಲಿ ಒತ್ತಡ, ಆತಂಕ, ಅನುಭವಿಸುವವನಲ್ಲಿ ಅಪನಂಬಿಕೆ, ಅನಾಥ ಭಾವನೆ. ದ್ವೇಷ ಮಾಡುವವನು ಕೊನೆಗೆ ಹತಾಶನಾಗಿ ಎಲ್ಲರಿಂದಲೂ ದೂರೀಕರಿಸಲ್ಪಟ್ಟು ಏಕಾಂತದಲ್ಲಿ ದುಃಖಭಾಗಿಯಾಗಿ ನರಳುತ್ತಾನೆ. ಒಮ್ಮೆ ಉತ್ತರ ಭಾರತದಲ್ಲಿ ಕೈಯಲ್ಲಿ ಕಾಸನ್ನಿಟ್ಟುಕೊಳ್ಳದ ಮಹಾಸಾಧುವೊಬ್ಬ ಊರಿಂದ ಊರಿಗೆ ಸಂಚರಿಸುತ್ತಿದ್ದ. ಅವನು ಹೋದಲ್ಲೆಲ್ಲ ಜನರು ಗೌರವಾದರಗಳನ್ನು ತೋರಿದರು. ಅವನ ವಚನಾಮೃತವನ್ನು ಕಿವಿಗೊಟ್ಟು ಆಲಿಸಿದರು. ಜನರು ಸಭ್ಯರು, ನಿರುಪದ್ರವಿಗಳು ಆಗಬೇಕೆಂದು ಆತ ಬೋಧಿಸಿದ. ಸಾವಿರಾರು ಜನ ಸೇರಿದ ಒಂದು ಸಭೆಯಲ್ಲಿ ಜನರನ್ನು ಉದ್ದೇಶಿಸಿ ಆತ ಈ ಮಾತನ್ನು ಉಚ್ಚರಿಸಿದ: ದ್ವೇಷಕ್ಕಿಂತ ಭಯಾನಕವಾದ ಹತ್ಯೆ ಬೇರೊಂದಿಲ್ಲ. ದ್ವೇಷ ಅತ್ಯಂತ ಭೀಕರವಾದ ಜ್ವರ. ದ್ವೇಷದಿಂದ ದ್ವೇಷ ಎಂದಿಗೂ ಅಳಿಯದು. ಪ್ರೀತಿಯಿಂದ ದ್ವೇಷವನ್ನು ಗೆಲ್ಲಿರಿ. ಆ ಸಾಧುವು ಬೇರೆ ಯಾರೂ ಅಲ್ಲ, ಗೌತಮ ಬುದ್ಧ. 2500 ವರ್ಷಗಳ ಹಿಂದೆ ಗೌತಮ ಬುದ್ಧ ಜನರಿಗೆ ನೀಡಿದ ಈ ಸಂದೇಶ ಎಲ್ಲ ಯುಗದ ದುಃಖ ಕ್ಲೇಶಗಳನ್ನು ದೂರ ಮಾಡುವ ದಿವ್ಯ ಔಷಧಿಯಾಗಬಲ್ಲದು. ನೀವು ಯಾರನ್ನಾರು ದ್ವೇಷಿಸುತ್ತಿದ್ದೀರಾ? ಅದು ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ, ಅತಿ ದೊಡ್ಡ ದೋಷ. ನೀವು ನಿಮ್ಮ ಶತ್ರುಗಳನ್ನು, ಇತರರನ್ನು ದ್ವೇಷಿಸತೊಡಗಿದಾಗ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸುವ ಪೂರ್ಣ ಹಕ್ಕನ್ನು ಅವರಿಗೆ ಬಿಟ್ಟುಕೊಡುತ್ತೀರಿ. ನಿಮ್ಮ ನಿದ್ರೆ, ಹಸಿವೆ, ರಕ್ತದ ಒತ್ತಡ, ಆರೋಗ್ಯ, ಆನಂದಗಳ ಮೇಲೆ ಅವರು ಅಧಿಕಾರ ಚಲಾಯಿಸತೊಡಗುತ್ತಾರೆ. ತಮ್ಮ ಯೋಚನೆಯಿಂದ ನೀವೆಷ್ಟು ಕಂಗಾಲಾಗಿದ್ದೀರಿ ಎಂಬುದು ನಿಮ್ಮ ಶತ್ರುಗಳಿಗೆ ತಿಳಿದರೆ ಸಂತೋಷದಿಂದ ಕುಣಿದಾಡಿಯಾರು. ನಿಮ್ಮ ದ್ವೇಷ ಭಾವನೆಗಳು ನಿಮ್ಮ ಶತ್ರುಗಳನ್ನು ನೋಯಿಸುತ್ತಿಲ್ಲ, ಬದಲಾಗಿ ನಿಮ್ಮನ್ನು ದುಃಖ ದುಮ್ಮಾನಗಳ ನರಕಕ್ಕೆ ಕೊಂಡೊಯ್ಯುತ್ತವೆ. ಪ್ರತಿಯೊಂದು ದ್ವೇಷ ಭಾವನೆಯು ಸುಪ್ತಾವಸ್ಥೆಯಲ್ಲಿ ಇರುವುದು. ಒಂದಲ್ಲ ಒಂದು ದಿನ ದುಃಖದ ರೂಪದಲ್ಲಿ ರಭಸದಿಂದ ನಮ್ಮ ಮೇಲೆ ಬೀಳುವುದು. ಅದನ್ನು ತಪ್ಪಿಸುವುದಕ್ಕೆ ಆಗುವುದಿಲ್ಲ. ದ್ವೇಷ, ಅಸೂಯಾ ಭಾವನೆಗಳನ್ನು ನೀವು ಪಡೆದಿದ್ದರೆ ಅವು ಚಕ್ರಬಡ್ಡಿ ಸಮೇತ ನಿಮ್ಮ ಮೇಲೆ ಎರಗುವವು. ಒಂದು ಸಲ ನೀವು ಅದಕ್ಕೆ ಬಲಿ ಬಿದ್ದರೆ ಅದರ ಪರಿಣಾಮವನ್ನು ಸಹಿಸಬೇಕಾಗುತ್ತದೆ ಎನ್ನುತ್ತಾರೆ ಸ್ವಾಮಿ ವಿವೇಕಾನಂದರು. ಮುಂದಿನ ವಿಷಯ ಸೇಡಿನ ಸಂಚು. ಒಬ್ಬಾಕೆಯನ್ನು ಹುಚ್ಚು ನಾಯಿಯೊಂದು ಕಡಿಯಿತು. ಸಕಾಲದಲ್ಲಿ ಅವಳಿಗೆ ಔಷಧೋಪಚಾರ ದೊರೆಯದಿದ್ದ ಕಾರಣ ಅವಳಲ್ಲೂ ಹುಚ್ಚುನಾಯಿ ಕಚ್ಚಿದಾಗ ಬರುವ ಹೈಡ್ರೋಫೋಬಿಯಾ ಲಕ್ಷಣ ಕಾಣಿಸಿಕೊಂಡಿತು. ಅವಳ ಸಂಬಂಧಿಗಳು ಎಚ್ಚರಗೊಂಡು ಆಕೆಯನ್ನು ಆದಷ್ಟು ಬೇಗ ಆಸ್ಪತ್ರೆಗೆ ಸೇರಿಸಿದರು. ತಜ್ಞ ಡಾಕ್ಟರೊಬ್ಬರು ಆಕೆಯ ಔಷಧೋಪಚಾರದ ವ್ಯವಸ್ಥೆಯನ್ನು, ಆರೈಕೆಯನ್ನು ನೋಡಿಕೊಂಡರು. ಅವಳ ಮನಸ್ಸು ಸಮಾಧಾನದಲ್ಲಿ ಇರುವಾಗ ಡಾಕ್ಟರ್ ಅವಳಿಗೆ ಹೀಗೆಂದರು: ಇದೋ ನೋಡು, ಕಾಗದ, ಪೆನ್ನು ಇಲ್ಲಿದೆ. ನಿನ್ನ ಇಚ್ಛಾಪತ್ರ
ಅಥವಾ ಉಯಿಲನ್ನು ಬರೆ. ಆಕೆ ಬರೆಯಲು ಪ್ರಾರಂಭಿಸಿದವಳು ನಿಲ್ಲಿಸಲೇ ಇಲ್ಲ. ಡಾಕ್ಟರ್ ಅವಳ ಚಿತ್ತ ಸ್ವಾಧೀನ ಇಲ್ಲವೆಂಬುದನ್ನು ಅರಿತುಕೊಂಡು ಪ್ರಶ್ನಿಸಿದರು, ಏನು ಮಾಡುತ್ತಿದ್ದೀಯಾ ಎಂದು. ನಾನು ಕಚ್ಚಬೇಕೆಂದಿರುವವರ ಹೆಸರನ್ನು ಪಟ್ಟಿ ಮಾಡುತ್ತಿದ್ದೇನೆ ಎಂದಳು. ಸಾವು ಸಮೀಪಿಸಿದರೂ ಕೆಲವರು ದ್ವೇಷ ಅಸೂಯೆಗಳ ಅಮಲಿನಲ್ಲಿ ಇತರರ ಕೆಡುಕನ್ನು ಹಾರೈಸುತ್ತಾರೆ. ಸತ್ತರೂ ನೀನು ಮಾಡಿದ ಕೃತ್ಯ ಮರೆಯಲಾರೆ, ಪ್ರೇತವಾಗಿ ಬಂದು ಕಾಡುತ್ತೇನೆ ಎನ್ನುವವರಿದ್ದಾರೆ. ದೇಹ ನಾಶವಾದರೂ ದ್ವೇಷ ನಾಶವಾಗದು. ಮುಂದಿನ ವಿಷಯ ಬೂದಿ ಮುಚ್ಚಿದ ಕೆಂಡ. ಕೆಲವರು ಗುಪ್ತವಾಗಿ ದ್ವೇಷಿಸಬಲ್ಲರು. ಬಾಹ್ಯ ಆಚಾರ ವಿಚಾರಗಳಲ್ಲಿ ಅದನ್ನು ನೀವು ಕಂಡುಹಿಡಿಯಲು ಸಾಧ್ಯವಿಲ್ಲ. ಆದರೆ ಈ ಗುಪ್ತ ದ್ವೇಷವು ಅವರ ವ್ಯಕ್ತಿತ್ವವನ್ನೇ ದುರ್ಬಲಗೊಳಿಸುವುದು. 34 ವರ್ಷ ವಯಸ್ಸಿನ ಮಹಿಳೆಯೊಬ್ಬಳು ವೈದ್ಯ ಮಿತ್ರರಲ್ಲಿಗೆ ಬಂದಿದ್ದಳು. 50 ವರ್ಷ ವಯಸ್ಸಿನವಳಂತೆ ಕಾಣುತ್ತಿದ್ದ ಆಕೆ ಅನೇಕ ತಿಂಗಳುಗಳಿಂದ ನಿದ್ರಾಹೀನತೆ, ನರ ದೌರ್ಬಲ್ಯ ಹಾಗೂ ಅತೀವ ದೈಹಿಕ ಆಯಾಸದಿಂದ ನರಳುತ್ತಿದ್ದಳು. ವೈದ್ಯರ ಸಲಹೆ ಪಡೆದಿದ್ದರೂ ಅದರಿಂದ ಪ್ರಯೋಜನವಾಗಿರಲಿಲ್ಲ. ದೇವರೊಡನೆ ಬೇಡಿ ಕಾಡಲು ಪ್ರಯತ್ನಿಸಿಯೂ ವಿಫಲಳಾಗಿದ್ದಳು. ಬೇಸತ್ತು ಕಂಗಾಲಾಗಿ ಆಕೆ ಆತ್ಮಹತ್ಯೆಯ ಯೋಚನೆ ಮಾಡಿದಳು. ವೈದ್ಯರು ಬಗೆ ಬಗೆಯಾಗಿ ಪ್ರಶ್ನಿಸಿ ಅವಳ ರೋಗದ ನಿಜವಾದ ಕಾರಣವನ್ನು ಕಂಡುಹಿಡಿದರು. ತಾನು ಮದುವೆಯಾಗಲು ಇಚ್ಛಿಸಿದ್ದ ವ್ಯಕ್ತಿಯನ್ನು ಮದುವೆಯಾದ ತನ್ನ ಸಹೋದರಿಯ ಬಗ್ಗೆ ಅನೇಕ ವರ್ಷಗಳಿಂದ ಅವಳು ಅಸಮಾಧಾನದ ಮಡುವಿನಲ್ಲಿ ತೊಳಲಾಡುತ್ತಿದ್ದಳು. ತೋರಿಕೆಗೆ ವ್ಯಾವಹಾರಿಕವಾಗಿ ತನ್ನ ಸಹೋದರಿಯ ಬಗ್ಗೆ ಪ್ರೀತಿಯಿಂದ ವರ್ತಿಸಿದ್ದರೂ ಸುಪ್ತ ಮನಸ್ಸಿನಲ್ಲಿ ಅವಳೆಡೆಗೆ ಭಯಂಕರವಾದ ದ್ವೇಷ ಭಾವನೆಯನ್ನು ಬೆಳೆಸಿಕೊಂಡಿದ್ದಳು. ಅದೇ ಅವಳ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ನಾಶಕ್ಕೂ ಕಾರಣವಾಗಿತ್ತು. ಇದೇ ವೇಳೆಗೆ ಸಾಧು ಒಬ್ಬರು ಆಕೆಗೆ ಸಾಂತ್ವನ ನೀಡುತ್ತಾ, ನೋಡು, ದ್ವೇಷ ಭಾವನೆ ತುಂಬ ಕೆಟ್ಟದ್ದು. ಹೃದಯದಲ್ಲಿ ಬೇರೂರಿರುವ ನಿನ್ನ ಸಹೋದರಿಯ ಬಗೆಗಿನ ಅಸಮಾಧಾನವನ್ನು ಹೋಗಲಾಡಿಸಲು ಸಹಾಯ ಮಾಡಬೇಕೆಂದು ದೀನಳಾಗಿ ನೀನು ದೇವರಲ್ಲಿ ಪ್ರಾರ್ಥಿಸು. ಆಗ ದೇವರು ನಿನ್ನ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತಾನೆ ಎಂದರು. ಅವಳು ಈ ಸಲಹೆಯಂತೆಯೇ ನಡೆದುಕೊಂಡಳು. ಪ್ರಾರ್ಥನೆಯ ಮೂಲಕ ಹಾಗೂ ತನಗಿಂತಲೂ ಮಿಗಿಲಾದ ಅಪೂರ್ವ ಶಕ್ತಿಯಲ್ಲಿಟ್ಟ ವಿಶ್ವಾಸದಿಂದ ತನ್ನ ಸಹೋದರಿಯ ಬಗ್ಗೆ ಇದ್ದ ಅಸಮಾಧಾನವನ್ನು ನೀಗಲು ಆಕೆಗೆ ಸಾಧ್ಯವಾಯಿತು. ಅವಳ ನಿದ್ರಾನಾಶ, ಖಿನ್ನತೆ ಮತ್ತು ಚಿಂತೆ ದೂರವಾದವು. ಹಿಂದೆಂದಿಗಿಂತಲೂ ಉತ್ಸಾಹ, ಹುರುಪು ಉಳ್ಳ, ಸಂತೋಷ ಚಿತ್ತವುಳ್ಳ ಹೊಸ ವ್ಯಕ್ತಿಯೇ ಆದಳು. ಮುಂದಿನ ವಿಷಯ ಪ್ರೀತಿಯಿಂದ ಗೆಲ್ಲಿ. ಜನರ ದುರ್ನಡತೆ, ದುರಹಂಕಾರ, ದುಷ್ಟ ಹಂಚಿಕೆಗಳು ನಮ್ಮ ಮನ ನೋಯಿಸದೇ ಇರಲು ಸಾಧ್ಯವಿಲ್ಲ. ಸುಳ್ಳು ಆಪಾದನೆ, ನಿಂದೆ, ಅಪಪ್ರಚಾರ ನಮ್ಮನ್ನು ರೊಚ್ಚಿಗೇಳುವಂತೆ ಮಾಡುತ್ತವೆ. ಸ್ಪರ್ಧೆಯು ದ್ವೇಷವನ್ನು ಹುಟ್ಟಿಸುತ್ತದೆ. ನಿಮ್ಮ ಸದುದ್ದೇಶಗಳನ್ನು ತಿಳಿದುಕೊಳ್ಳದ ನಿಮ್ಮ ಆಪ್ತರೆಂದು ನಟಿಸುವವರು ಹಿಂದಿನಿಂದ ನಿಮ್ಮ ಬಗ್ಗೆ ಸುಳ್ಳು ಪ್ರಚಾರ ಮಾಡಿದಾಗ ಮನಸ್ಸು ಸಂಕಟಗ್ರಸ್ತವಾಗಿ ಸೇಡಿನ ಮನೋಭಾವ ಸಿಡಿದೇಳುತ್ತದೆ. ಇಂಥ ಸಂದರ್ಭದಲ್ಲಿ ತೀವ್ರತರನಾದ ಪ್ರತೀಕಾರ ಮಾಡುವ ಹಂಬಲ, ಸಂಕಟ ಉಂಟಾಗುವುದು ಸಹಜ. ಅಂದರೆ ನಮ್ಮಲ್ಲಿ ದ್ವೇಷ ಭಾವ ಮೂಡುವುದು ಸ್ವಾಭಾವಿಕ. ಆದರೆ ಈ ದ್ವೇಷವನ್ನು ಪ್ರೇಮದಿಂದಲೇ ಗೆಲ್ಲಬೇಕೆಂಬುದು ಮಹಾತ್ಮರ ಉಪದೇಶ. ನಿತ್ಯವೂ ಧ್ಯಾನ ಕಾಲದಲ್ಲಿ ಅಥವಾ ರಾತ್ರಿ ಮಲಗುವ ಹೊತ್ತಿನಲ್ಲಿ ನೀವು ಯಾರನ್ನು ದ್ವೇಷಿಸುತ್ತೀರೋ ಅವರೆಡೆಗೆ ಪ್ರೀತಿಯ ಭಾವನೆಯನ್ನು ಹರಿಯಗೊಡಬೇಕು. ಧರ್ಮ, ದೈವ ಭಕ್ತಿ ನಮ್ಮ ಹೃದಯ ಮತ್ತು ಸಾಂಸಾರಿಕ ಸಂಬಂಧಗಳನ್ನು ಪರಿಶುದ್ಧಗೊಳಿಸುವುದಕ್ಕಾಗಿಯೇ ಹೊರತು ಇನ್ನಷ್ಟು ಕಲುಷಿತಗೊಳಿಸಲಿಕ್ಕೆ ಅಲ್ಲ. ದ್ವೇಷ, ಅಸೂಯೆಯ ಜಾಲಗಳಿಂದ ಮೇಲೆತ್ತುವಂತೆ ಪ್ರಾರ್ಥಿಸಿದರೆ, ತೀವ್ರ ನಿಷ್ಠೆಯಿಂದ ಎಡಬಿಡದೆ ಪ್ರಾರ್ಥಿಸಿದರೆ ಉತ್ತಮ ಪರಿಣಾಮ ದೊರೆಯುವುದು. ಮನುಷ್ಯ ಸಂಬಂಧಗಳ ಸಂಕೀರ್ಣತೆಯನ್ನು ಸೂಕ್ಷ್ಮವೂ ವ್ಯಾಪಕವೂ ಆದ ನಿಯಮದ ದೃಷ್ಟಿಯಿಂದ ಅಧ್ಯಯನ ಮಾಡಿದಾಗ
ದ್ವೇಷ ಅಸೂಯೆಗಳನ್ನು ಎದುರಿಸುವಲ್ಲಿ ಪ್ರತೀಕಾರ ಮನೋಭಾವನೆಗಿಂತಲೂ ಸಹನೆಯ ವರ್ತನೆ ಹೆಚ್ಚು ಲಾಭದಾಯಕ ಎಂಬ ಅರಿವು ಮೂಡುವುದು. ಮನುಷ್ಯನು ಆತ್ಮ, ಅವನಿಗೊಂದು ದೇಹವಿದೆ ಎನ್ನುವ ಭಾವನೆ ಋಷಿಗಳು ಕಂಡ ಅನುಭವವನ್ನು ಆಧರಿಸಿದೆ. ಜಾತಿ, ವಂಶ, ಮೇಲು ಕೀಳು ಭಾವನೆಗಳ ಕುರಿತಾದ ರಾಗದ್ವೇಷಗಳನ್ನು ದಾಟಲು ಜೀವಾತ್ಮನ ನಿಜವಾದ ಸ್ವಭಾವ ಏನೆಂದು ತಿಳಿದುಕೊಳ್ಳಬೇಕು. ಜೀವಾತ್ಮನೊಬ್ಬ ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ವಂಶ, ಜಾತಿ, ಮತಗಳಿಗೆ ಸೇರಿದ ದೇಹಗಳಲ್ಲಿ ಇದ್ದಾನೆಂದರೆ ಈಗ ಸದ್ಯ ಯಾರನ್ನು ದ್ವೇಷ ಮಾಡುವುದು? ಎಲ್ಲ ಜಾತಿಯಲ್ಲೂ ಒಮ್ಮೆ ಅವನು ಅವತರಿಸಿದ್ದನೆಂದಾದರೆ ಯಾವುದೇ ಜಾತಿಯನ್ನು ಆತ ಮನಸ ದ್ವೇಷಿಸಬಲ್ಲನೆ. ದೇಹವೆನ್ನುವುದು ಆಗಾಗ ಬದಲಾಯಿಸಬಹುದಾದ ಆತ್ಮನ ಒಂದು ವಾಹನ ಎಂದಾದರೆ ಬೇರೆ ಬೇರೆ ಜಾತಿಗಳಿಗೆ ಸೇರಿದ ವ್ಯಕ್ತಿಗಳನ್ನು ದ್ವೇಷಿಸುವುದು ನಟನೊಬ್ಬನನ್ನು ಬೇರೆ ಬೇರೆ ವೇಷಭೂಷಣಗಳನ್ನು ಧರಿಸಿದ್ದಕ್ಕಾಗಿ ದ್ವೇಷಿಸಿದಂತೆಯೇ ಸರಿ. ನಮ್ಮ ಅರಿವಿನ ಪರಿಧಿ ವಿಶಾಲವಾದಂತೆಲ್ಲ, ಆಳವಾದಂತೆಲ್ಲ ನಮ್ಮ ದೃಷ್ಟಿಕೋನ ವ್ಯತ್ಯಾಸವಾಗುವುದು. ಅದರಿಂದಾಗಿ ಬದುಕೇ ಹಸನಾಗುವುದು. ಮುಂದಿನ ವಿಷಯ ಅಸಾಧ್ಯವೇನಲ್ಲ. ನಮ್ಮ ನಿಮ್ಮ ಮನೆಯನ್ನು ನಾಶ ಮಾಡಿದ, ಆರ್ಥಿಕ ಅವನತಿಗೆ ಕಾರಣರಾದ, ನಮ್ಮ ಆಪ್ತೇಷ್ಟರಿಗೆ ಕೆಡುಕನ್ನುಂಟು ಮಾಡಿದ, ಸ್ತ್ರೀಯರಿಗೆ ಕೆಡುಕನ್ನು ಮಾಡಿದಂಥ ವ್ಯಕ್ತಿಗಳನ್ನು ದ್ವೇಷಿಸದೇ ಇರಲು ಮನುಷ್ಯನಿಗೆ ಸಾಧ್ಯವೇ ಎಂಬ ಪ್ರಶ್ನೆ ಸಹಜ. ಒಬ್ಬಾತ ಕ್ರೂರಿ, ಸ್ವೈರಾಚಾರಿ, ಹಿಂಸಾತುರ, ಪಶು ಸ್ವಭಾವಿ ಎಂದು ಆತನನ್ನು ದ್ವೇಷಿಸುವುದು ಒಂದು ದೃಷ್ಟಿಯಲ್ಲಿ ಬೀಜಗಣಿತ ತಿಳಿಯದ 3ನೇ ವರ್ಗದಲ್ಲಿ ಪಾಸಾಗದ ಹುಡುಗನೊಬ್ಬನನ್ನು ಹೈಸ್ಕೂಲು ವಿದ್ಯಾರ್ಥಿ ದ್ವೇಷಿಸಿದಂತೆಯೇ ಸರಿ. ಕಲ್ಲೊಂದನ್ನು ಅದು ಕಲ್ಲಾಗಿರುವುದರಿಂದ ನಾವು ದ್ವೇಷಿಸುತ್ತೇವೆ ಏನು? ಕಲ್ಲು ಅಕಸ್ಮಾತ್ ಕಾಲಿಗೆ ತಾಗಿದಾಗ ತಾವು ಜಾಗರೂಕರಾಗುತ್ತೇವೆಯೇ ಹೊರತು ಕಲ್ಲನ್ನು ದ್ವೇಷಿಸುತ್ತಿಲ್ಲ. ಪ್ರಕೃತಿಯ ಅಸಂಖ್ಯ ವಸ್ತುಗಳಲ್ಲಿ ಅದನ್ನು ಒಂದು ವಸ್ತುವಾಗಿ ಸ್ವೀಕರಿಸುತ್ತೇವೆ. ಅಂತೆಯೇ ಅಲ್ಪರು, ಅಜ್ಞರು, ದುಷ್ಟರು, ಪಶು ಸ್ವಭಾವಿಗಳು ಆದ ಜನರಿಂದ ಅನ್ಯಾಯವನ್ನು ಸಹಿಸುವಾಗ ಇನ್ನೂ ವಿಕಾಸದ ಸಾಮಾನ್ಯ ಹಂತದಲ್ಲಿ ಇದ್ದುಕೊಂಡಿರುವ ಅವರನ್ನು ದ್ವೇಷಿಸುವುದು ಕಲ್ಲನ್ನು ದ್ವೇಷಿಸಿದಂತೆಯೇ. ಗೌತಮ ಬುದ್ಧನು ದ್ವೇಷವನ್ನು ಪ್ರೀತಿಯಿಂದ ಗೆಲ್ಲಿರಿ ಎಂದದ್ದು ಯೇಸುವು ಶಿಲುಬೆಗೇರಿಸಿದ ವ್ಯಕ್ತಿಗಳನ್ನು ತಂದೆಯೇ ಅವರನ್ನು ಕ್ಷಮಿಸಿ ಅವರಿಗೆ ತಾವೇನು ಮಾಡುತ್ತೇವೆ ಎಂಬುದು ತಿಳಿಯದು ಎಂಬುದು ಪತಂಜಲಿ ಮಹರ್ಷಿ ಯೋಗಸೂತ್ರದಲ್ಲಿ ದುರಾಚಾರಿ, ಪಾಪಪರಾಯಣ ವ್ಯಕ್ತಿಗಳನ್ನು ಉಪೇಕ್ಷಾ ದೃಷ್ಟಿಯಿಂದ ನೋಡಿ ಎಂದದ್ದು ಈ ಹಿನ್ನೆಲೆಯಿಂದಲೇ. ದ್ವೇಷವು ನಮ್ಮ ಮಾನಸಿಕ ಶಕ್ತಿಯನ್ನು ನಿಷೇಧಾತ್ಮಕವಾಗಿ ಪರಿಮಿತಿಗೊಳಿಸುವುದು. ದ್ವೇಷ ಹೇಗೆ ರಿಸ್ಟ್ರಿಕ್ಟಿವ್ ಅಂದರೆ ಪರಿಮಿತಿಗೊಳಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ನಡೆದ ಘಟನೆಯೊಂದು ಸಹಕಾರಿಯಾಗುತ್ತದೆ. ಪುಣೆಯ ಸನಾತನಿ ಪತ್ರಿಕೆಯಲ್ಲಿ ಬಂದ ಘಟನೆ ಇದು. 8 ವರ್ಷ ಪ್ರಾಯದ ಬಾಲಕನೊಬ್ಬ ಪಿಶಾಚಿಯ ಬಾಧೆಯಿಂದ ಬಹಳ ಕಷ್ಟಪಡುತ್ತಿದ್ದ. ತಂದೆ ಐಶ್ವರ್ಯವಂತನಿದ್ದು ಮಗನನ್ನು ಗುಣಪಡಿಸಲು ಬಹಳ ಖರ್ಚು ಮಾಡಿದ. ಆದರೆ ಪ್ರಯೋಜನವಾಗಲಿಲ್ಲ. ಕೊನೆಗೆ ನರಸೋಬವಾಡಿಯ ಶ್ರೀ ದತ್ತಾತ್ರೇಯ ದೇವಸ್ಥಾನದಲ್ಲಿ ಪಿಶಾಚಿಗಳ ಬಾಧೆ ಪರಿಹಾರವಾಗುತ್ತದೆ ಎಂಬ ಆ ದೇವಸ್ಥಾನದ ಕೀರ್ತಿ ಕೇಳಿ ತಂದೆ ತಾಯಿ ಮಗನೊಡನೆ ಅಲ್ಲಿ ಹೋಗಿ 2 ತಿಂಗಳು ಇದ್ದರು. ದೇವರಿಗೆ ಬೇರೆ ಬೇರೆ ಥರದ ಸೇವೆಗಳನ್ನು ನಡೆಸಿದರು, ಪ್ರಾರ್ಥಿಸಿದರು. ಕೊನೆಗೆ ಒಂದು ದಿನ ಪಿಶಾಚಿ ಬಾಯಿ ಬಿಟ್ಟಿತು. ಹುಡುಗನ ಮೇಲೆ ಆವೇಶ ಬಂದು ಹೇಳಿತು, ನಾನು ಸುಮ್ಮನೆ ದಾರಿಯಲ್ಲಿ ಹೋಗುತ್ತಿದ್ದಾಗ ಇವನು ಕುತ್ತಿಗೆಗೆ ಉರುಳು ಹಾಕಿ ಕೊಲೆ ಮಾಡಿದ. ನನ್ನ ಹತ್ತಿರವಿದ್ದ 500 ರೂಪಾಯಿಗಳನ್ನು ಅಪಹರಿಸಿದ. ನಾನು ಪಿಶಾಚಿಯಾದೆ. ಸೇಡು ತೀರಿಸಿಕೊಳ್ಳಬೇಕು ಎಂದು ಕಳೆದ 7 ಜನ್ಮಗಳ ಕಾಲದಲ್ಲಿ ಇವನನ್ನು ಹುಡುಕುತ್ತಿದ್ದೆ. ನಂತರ ಇವನು ನನ್ನ ಕೈಗೆ ಸಿಕ್ಕಿಬಿದ್ದ. ಇವನನ್ನು ಬಿಡುವುದಿಲ್ಲ ಎಂದು ಉದ್ಘರಿಸಿತು. ಮಗನ ಕುರಿತಾಗಿ ಬಹಳ ದುಃಖದಲ್ಲಿದ್ದ ತಂದೆ ಅಂಗಲಾಚಿ ಬೇಡುತ್ತಾ, ನಿನ್ನ 500 ರೂಪಾಯಿ ಹಾಗೂ ಬಡ್ಡಿ ಹಣವನ್ನು ಕೂಡ ನೀನು ಹೇಳಿದಂತೆ ವ್ಯವಸ್ಥೆ ಮಾಡುತ್ತೇನೆ, ಮಗನ ಜೀವ ಬಿಟ್ಟುಕೊಡು ಎಂದು ಗೋಗರೆದ. ಆ ಪಿಶಾಚಿ, ಇವನು ನನ್ನ ಕೊಲೆ ಮಾಡಿದ,
ನಾನು ಇವನ ಜೀವ ತೆಗೆಯದೆ ಬಿಡೆನು ಎಂದು ಹೇಳಿತು. ಕೊನೆಗೂ ಪಿಶಾಚಿ ಹುಡುಗನನ್ನು ಬಿಡಲಿಲ್ಲ. ನಂತರ ಶೀಘ್ರದಲ್ಲೇ ಆ ಹುಡುಗ ಮರಣ ಹೊಂದಿದ. ಶಿಕ್ಷೆಯ ಹೊಣೆ ತಾನೇ ವಹಿಸಿಕೊಂಡ ಆ ಪಿಶಾಚಿಗೂ ಅಷ್ಟರವರೆಗೆ ಆ ಅಲ್ಪ ಪ್ರೇತದ ಜನ್ಮವೇ ಗತಿಯಾಯಿತು. ಕೊಲೆ ಮಾಡಿದವನು ಕರ್ಮ ನಿಯಮದಂತೆ ಖಂಡಿತ ಶಿಕ್ಷೆ ಅನುಭವಿಸುತ್ತಿಯೇ ತೀರುತ್ತಿದ್ದ. ಆದರೆ ಸೇಡಿನ ಮನೋಭಾವನೆ ವ್ಯಕ್ತಿಯ ವಿಕಾಸಕ್ಕೆ ಮುಳುವಾಗಿ ಅವನನ್ನು ಪರಿಮಿತ ಸ್ಥಿತಿಯಲ್ಲಿ 7 ಜನ್ಮಗಳ ಕಾಲ ಇರಿಸಿತು ಎಂಬುದು ಇಲ್ಲಿ ಗಮನಾರ್ಹ. ನೀವು ಯಾವುದನ್ನು ದ್ವೇಷಿಸುತ್ತೀರೋ ಅದರೆಡೆಗೆ ನಿಮ್ಮ ಸೆಳೆತ. ಭಯದ ಕಲ್ಪನೆಯು ನಮ್ಮನ್ನು ಭಯದ ಸನ್ನಿವೇಶಕ್ಕೆ ಎಳೆಯುವಂತೆ, ದ್ವೇಷವು ದ್ವೇಷಕ್ಕೆ ಪಾತ್ರನಾದವನ ಮಾನಸಿಕ ಸ್ಥಿತಿಗೆ ನಮ್ಮನ್ನು ಎಳೆಯುತ್ತದೆ. ಪರಿಶುದ್ಧ ಪ್ರೀತಿ ಮನುಷ್ಯನಲ್ಲಿ ವ್ಯಕ್ತವಾಗಬಹುದಾದ ಅತಿ ಶ್ರೇಷ್ಠ ಹಾಗೂ ಉದಾತ್ತ ಅಭಿವ್ಯಕ್ತಿ. ಅದು ಕೇವಲ ದೈವಿ ಗುಣ ಮಾತ್ರವಲ್ಲ, ಅದು ದೇವರೇ. ನಾವು ಪರಿಶುದ್ಧ ಪ್ರೀತಿಯನ್ನು ವ್ಯಕ್ತಗೊಳಿಸಿದಾಗ ನಮ್ಮಲ್ಲಿರುವ ದೈವಿ ಶಕ್ತಿಯನ್ನು ವ್ಯಕ್ತಗೊಳಿಸುತ್ತೇವೆ. ಪರಿಶುದ್ಧ ಪ್ರೀತಿಯನ್ನು ವ್ಯಕ್ತಗೊಳಿಸುವುದು ಅಷ್ಟೇನು ಸುಲಭದ ಕೆಲಸವಲ್ಲ. ದೀರ್ಘಕಾಲದ ಪ್ರಯತ್ನದಿಂದ ಅದು ಸಾಧ್ಯ. ಒಂದಲ್ಲ ಒಂದು ದಿನ ಆ ಸ್ಥಿತಿಯನ್ನು ಪಡೆಯದೆ ಗತ್ಯಂತರವಿಲ್ಲ. ಆದುದರಿಂದ ಅದು ಅಸಾಧ್ಯ, ಅವ್ಯಾವಹಾರಿಕ ಎಂದು ಕೈ ಬಿಡಬೇಕಿಲ್ಲ. ಅಲ್ಪ ಸ್ವಲ್ಪವಾದರೂ ಪ್ರಯತ್ನ ಮುಂದುವರೆಯಲೇಬೇಕು. ನಂತರ ಮಹತ್ ಪರಿಣಾಮ ತಿಳಿಯುವುದು. ಕೋಲ್ರಿಡ್ಜ್ ಹೇಳುತ್ತಾರೆ, ಚೆನ್ನಾಗಿ ಪ್ರೀತಿಸಬಲ್ಲವನೇ ಚೆನ್ನಾಗಿ ಪ್ರಾರ್ಥಿಸಬಲ್ಲನು. ಮನುಷ್ಯ, ಪ್ರಾಣಿ, ಪಕ್ಷಿಗಳೆಲ್ಲವನ್ನೂ ಪ್ರೀತಿಸುವವನು, ಅತ್ಯುತ್ತಮ ಪ್ರೀತಿಯನ್ನು ನೀಡುವವನೇ ಅತ್ಯುತ್ತಮವಾಗಿ ಪ್ರಾರ್ಥಿಸುವವನು. ಸಣ್ಣ ಪುಟ್ಟದ್ದೆಂಬ ಭೇದವಿಲ್ಲದೆ ಯಾವ ಪರಮಪ್ರಿಯ ದೇವನು ನಮ್ಮನ್ನೆಲ್ಲ ಸೃಜಿಸಿದನೋ, ನಮ್ಮನ್ನು ಪ್ರೀತಿಸುವ ಹತ್ತಿದನೋ ಅವನು ಎಲ್ಲರನ್ನೂ ಪ್ರೀತಿಸುವನು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.